ಏನು ಗೊತ್ತಾ, ಯಾರ್ಯಾರಿಗೆ ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋ ಅವಕಾಶ ಇದೆ ಅವರೆಲ್ಲ ಆರಾಮಾಗಿ ಮಾಡ್ಕೋಬೋದು. ಯಾರ ಹತ್ರ ಗ್ಯಾಸು ಸ್ಟೌವು ಒಂದು ಸೆಟಪ್ಪು, ಅಡುಗೆ ಮನೆ ಸೆಟಪ್ ನೀಟಾಗಿದೆ, ಅವರೆಲ್ಲ ಅಡುಗೆ ಮಾಡ್ಕೋಬೋದು. ತೀರಾ ಅನಿವಾರ್ಯ ಯಾರು ಬ್ಯಾಚುಲರ್ಸು, ಪಿ ಜಿ ಹಾಸ್ಟೆಲ್ ಇರೋರು, ಊರು ಬಿಟ್ಟು ಊರು ಬಂದಿರೋರು, ಒಂದು ಸಣ್ಣ ರೂಮಲ್ಲಿ ಇರ್ತಾರೆ, ಟೈಮ್ ಸಿಕ್ಕಲ್ಲ, ತೀರಾ ಟೈಮೇ ಸಿಕ್ಕಲ್ಲ ಅವ್ರಿಗೆ ಅಡುಗೆ ಮಾಡೋದಕ್ಕೆ, ತುಂಬ ಸುಸ್ತಾಗಿ ಬರ್ತಾರೆ ದುಡ್ಕೊಂಡು. ಅಂಥವ್ರು ಬೇಕಾದ್ರೆ ಹೋಟ್ಲಲ್ಲಿ ತಿನ್ನಲಿ. ಮನೆ ಇರೋರು, ಅಡುಗೆ ಸೆಟಪ್ ಇರೋ ಅಡುಗೆ ಮನೆ ಸೆಟಪ್ಪು, ಗ್ಯಾಸು ಕುಕ್ಕರ್ ಇರೋರು ಆದಷ್ಟು ಮನೆಯಲ್ಲೇ ತಿನ್ನಬೇಕು. ಮತ್ತು ನಾವು ಮನೇಲಿ ಅಡುಗೆ ಮಾಡೋರು ಸಹ ಹೇಗಿದ್ದರೂ ಸಮ್ಮರು ಕಲ್ಲಂಗಡಿ ಹಣ್ಣು ದಂಡಿಗೆ ಸಿಗುತ್ತೆ ಆಯಿತಾ. ರಾಗಿ ಅಂಬ್ಲಿ ಮಾಡಿಟ್ಬಿಡೋದು ರಾತ್ರಿ, ಬೆಳಗ್ಗೆ ಅದೇ ಬ್ರೇಕ್ಫಾಸ್ಟು, ತಪ್ಪ ಕಲ್ಲಂಗಡಿ ಹಣ್ಣು, ಫ್ರೂಟ್ಸ್, ಹೆಲ್ದಿ ಬ್ರೇಕ್ಫಾಸ್ಟ್. ಇಲ್ಲ ಇನ್ನೇನೋ ಬರುತ್ತಲ್ಲ ಕಾರ್ನ್ಫ್ಲೇಕ್ಸು ಅಂತ ತಿನ್ಬಿಡೋದು ಬ್ರೇಕ್ಫಾಸ್ಟ್ಗೆ. ಇನ್ನು ಮಧ್ಯಾಹ್ನನ ಒಂದು ಪಲಾವ್, ಟೊಮೆಟೊ ಬಾತ್ ಏನೋ ಮಾಡಿಬಿಟ್ರೆ ರೈಸ್ ಐಟಮು ಆದಷ್ಟು. ಈ ಚಪಾತಿ ರೊಟ್ಟಿ ಮಾಡಿದ್ರೆ ಇನ್ನೂ ಜಾಸ್ತಿ ಫ್ಯೂಲ್ ಕನ್ಸ್ಯೂಮ್ ಆಗುತ್ತೆ. ರೈಸ್ ಐಟಮ್ ಏನೋ ಒಂದೇ ಸಲಕ್ಕೆ ಮಾಡಿಟ್ಬಿಟ್ಟು ರಾತ್ರಿಗೆ ಹೋದೆ ಜೈ ಅನಿಸ್ಬೋದು. ಬೇಳೆ 2 ದಿನಕ್ಕೆ ಒಂದು ಸಲ ಬೇಯಿಸ್ಕೊಂಡು ಕತೆ ಹಾಕ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಪು, ದೊಡ್ಡ ಒಲೆಯಲ್ಲಿ ದೊಡ್ಡ ಪಾತ್ರೆ ಇಡಬೇಕು, ಸಣ್ಣ ಒಲೆಯಲ್ಲಿ ಸಣ್ಣ ಪಾತ್ರೆ ಇಡಬೇಕು. ಕಾಳು ಬೇಳೆ ಅಕ್ಕಿ ಸಹ ನೆನೆ ಹಾಕ್ಬಿಟ್ಟು ನಾವು ಮಾಡ್ಬೋದು. ಕಾಫಿ ಟೀ ಕುಡಿಯೋದು ನಿಲ್ಲಿಸ್ಬೇಕು. ಮೊದಲೇ ಸಮ್ಮರು ಸುಮ್ಮನೆ ಕುಡಿದು ಪಿತ್ತ ಬರುತ್ತೆ ಅಲ್ವಾ. ಎಷ್ಟೆಲ್ಲ ಟಿಪ್ಸ್ ಹೇಳಿದ್ದೀನಿ ನಿಮಗೆ ನಾನು ಗ್ಯಾಸ್ ಸೇವ್ ಮಾಡೋದಕ್ಕೆ. ಇಷ್ಟೆಲ್ಲ ಹೇಳಿ ನನಗೂ ಸುಸ್ತಾಗಿದೆ. ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹೋಗ್ತೀನಿ. ಸಿಗ್ತೀನಿ. ಬಾಯ್.